ಮನೆಯಲ್ಲೇ ಮಾಡಿದ ಹಾರ್ಲಿಕ್ಸ್ ರೆಡಿಯಾಗಿದೆ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಇದು ಬಿಸಿ ಆಗ್ತಾಯಿದೆ. ಇವಾಗ 1 ಕಪ್ ಬಾದಾಮಿ ಹಾಕ್ತಿದ್ದೇನೆ. ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳು ಸ್ವಲ್ಪ. ಈಗ ಬಾದಾಮಿನ ಒಂದು 10 ನಿಮಿಷ ಹುರ್ಕೊಂಡಾಗಿದೆ. ಇವಾಗ ತೆಗೆದಿಟ್ಕೊಳ್ಳುವ. ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತೇನೆ. ಇದು ಹುರಿದು ಸಾಕು. ಈಗ ಬಾದಾಮಿ ತೆಗೆದಿಟ್ಕೊಂಡಿದ್ದೇನೆ. ಇವಾಗ 1 ಕಪ್ ನೆಲಗಡಲೆ ಹಾಕ್ತಿದ್ದೇನೆ. ಹಸಿ ನೆಲಗಡಲೆ ಇದು ಹಾಕ್ತೇನೆ. ಬೆಂಕಿ ಎಲ್ಲ ಹುರಿಯೊತ್ತಿಗೆ ಸ್ವಲ್ಪ ಬೆಂಕಿ ಸ್ಲೋ ಇಟ್ಕೊಳ್ಳಿ. ಗ್ಯಾಸ್ ಸ್ಲೋ ಮಾಡಿ ಇಟ್ಕೊಂಡು ಹುರ್ಕೊಳ್ಬೇಕು. ಈಗ ಒಂದು 10 ನಿಮಿಷ ಆಯಿತು ಹುರಿತಾನೆ ಇದ್ದೇವೆ. ಚೆಂದ ಹುರ್ಕೊಳ್ಬೇಕು, ಮಾತ್ರ ಸ್ಲೋ ಬೆಂಕಿ ಇಟ್ಕೊಂಡು ಹುರ್ಕೊಳ್ಬೇಕು. ಇವಾಗ ಒಂದು 10 ನಿಮಿಷ ಆಯ್ತಲ್ಲ, ಗ್ಯಾಸ್ ಬಂದ್ ಮಾಡ್ತೇನೆ. ಇದು ಇದರಲ್ಲೇ ಇರಲಿ, ಪಾತ್ರದಲ್ಲೇ ಇರಲಿ, ಮನೆಯಲ್ಲೇ ಸ್ವಲ್ಪ ಆರಬೇಕು. ಚೆನ್ನಾಗಿ ಆರಿದ ಮೇಲೆ ಸ್ವಲ್ಪ ಸಿಪ್ಪಿ ತಕ್ಕೊಳ್ಬೇಕು. ಇದು ಇವಾಗ ಆರ್ಲಿಕ್ಕೆ ಬಿಡ್ತೇನೆ. ಇವಾಗ ಚೆನ್ನಾಗಿ ಆರಿದೆ. ಇದನ್ನ ಇವಾಗ ಸಿಪ್ಪೆ ತಕ್ಕೊಳ್ಬೇಕು. ಈಗ ಸಿಪ್ಪೆ ತಕ್ಕೊಳ್ಳುವ. ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಸಿಪ್ಪೆ ತಕ್ಕೊಳ್ಬೇಕು. ಈಗ ಒಂದು ಬಾಣಲೆಯನ್ನು ಬಿಸಿಗಿಡೀನಿ. ಗ್ಯಾಸ್ ಹಚ್ಚಿ ಬಿಸಿಗಿಡಿ. ಆಮೇಲೆ ಸ್ವಲ್ಪ ಬಿಸಿ ಆದ್ರ ಮೇಲೆ 1 ಕಪ್ ಗೋಧಿ ಹಿಟ್ಟು ತಗೊಂಡು ಹಾಕ್ಕೊಳ್ಳಿ. ಗೋಧಿ ಹಿಟ್ಟನ್ನ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಲೈಟ್ ಕಲರ್ ಕೆಂಪು ಬರೋಲ್ಲವರೆಗೆ ಹುರಿಬೇಕು. ಅದರ ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ, ಫಾಸ್ಟ್ ಇಡಬೇಡಿ. ಸ್ಲೋ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೆ ಹುರ್ಕೊಳ್ಳಿ. ಈಗ ಚೆನ್ನಾಗಿ ಹುರ್ಕೊಳ್ಳುವ. ಗ್ಯಾಸ್ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಸ್ಲೋ ಮಾಡ್ಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಹುರಿಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಅಲ್ಲಿವರೆಗೆ ಹುರಿಬೇಕಿದೆ. ಒಂದು 10 ನಿಮಿಷ ಸ್ಲೋ ಬೆಂಕಿಯಲ್ಲಿ ಹುರ್ಕೊಂಡಿದ್ದೇನೆ. ಇವಾಗ ಗ್ಯಾಸ್ ಬಂದ್ ಮಾಡುವ. ಹುರಿದೋದು ಸಾಕು, ಗ್ಯಾಸ್ ಬಂದ್ ಮಾಡ್ತೇನೆ. ಮಿಕ್ಸಿ ಜಾರಿಗೆ ಈಗ ಬಾದಾಮಿ ಹಾಕ್ಕೊಳ್ತೇನೆ. ಹುರಿದಿಟ್ಟ ಬಾದಾಮಿ, ಇದನ್ನು ಹುರಿದಿಟ್ಟಿದ್ದೇನೆ. ಇದನ್ನು ಹಾಕ್ತೇನೆ. ಇದನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಒಂದು 5 ನಿಮಿಷ ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಬಿಟ್ಟು ಪುಡಿ ಮಾಡ್ಕೊಳ್ಬೇಕು, ಒಂದೇ ಸಲ ಪುಡಿ ಮಾಡಬಾರ್ದು. ಈಗ ಬಾದಾಮಿ ಸ್ವಲ್ಪ ಪುಡಿ ಆಯಿತು. ಅದನ್ನು ಹುರಿದಿಟ್ಟು ನೆಲಗಡಲೆ ಹಾಕ್ತಿದ್ದೇನೆ. ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಇವಾಗ ಪುಡಿ ಮಾಡ್ಕೊಳ್ಳುವ. ಈಗ ನೆಲಗಡಲೆ ಮತ್ತು ಬಾದಾಮಿ ಪುಡಿ ಆಯಿತು. ಇವಾಗ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಿದ್ದೇನೆ. ಸ್ವಲ್ಪ ಹುರಿದಿಟ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಇದು ಹುರಿದದ್ದು ಗೋಧಿ ಹಿಟ್ಟು, ಅದನ್ನು ಹಾಕ್ತಿದ್ದೇನೆ. ಎಲ್ಲ ಚೆನ್ನಾಗಿ ಆರಬೇಕು, ಬಿಸಿ ಮಾಡ್ಕೊಳ್ಬೇಡಿ. ಚೆನ್ನಾಗಿ ಆರಿದ್ರ ಮೇಲೆ ಪುಡಿ ಮಾಡಬೇಕು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಇವಾಗ ಇದನ್ನೆಲ್ಲ ಪುಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ಗಾಳಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಗಾಳಿಸ್ಕೊಳ್ಳುವ. ಮತ್ತು 1 ಕಪ್ ಹಾಲು ಹುಡಿ ತಗೊಂಡಿದ್ದೇನೆ. ನೀವು ಬೇಕಾದರೆ ಶುಗರ್ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ನಾವು ಶುಗರ್ ಹಾಕೋದಿಲ್ಲ. ಈಗ ಹಾಲು ಹುಡಿಯಲ್ಲಿ ಸಿಹಿ ಇರುತ್ತಲ್ಲ, ಅದಕ್ಕೆ ಹಾಲು ಹುಡಿ ಮಾತ್ರ ಹಾಕ್ತೇನೆ. ನಿಮಗೆ ಬೇಕಾದ್ರೆ ಶುಗರು ಪುಡಿ ಮಾಡಿ ಹಾಕ್ಕೊಳ್ಬೋದು. ಸಿಹಿ ಸ್ವಲ್ಪ ಜಾಸ್ತಿ ತಿಂತಿದ್ರೆ ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ. ಇವಾಗ ಗಾಳಿಸ್ಕೊಳ್ಳುವ. ಇದನ್ನು ಗಾಳಿಸಿದ ನಂತರ ಒಂದು 2ರಿಂದ 3 ಚಮಚ ಕೊಕ್ಕೋ ಪೌಡ್ರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಹಾರ್ಲಿಕ್ಸ್ ರೆಡಿಯಾಗಿದೆ. ಒಂದು 2 ಸ್ಪೂನ್ ಹಾರ್ಲಿಕ್ಸ್ ಹಾಕ್ಕೊಂಡು ಒಂದು ಗ್ಲಾಸಿಗೆ ಅದಕ್ಕೆ ಹಾಲು ಬಿಸಿ ಮಾಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ.
ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.